ನಮ್ಮ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ ವತಿಯಿಂದ ಕಲ್ಯಾಣ ಮಂಟಪ ಸಮಿತಿ ಮತ್ತು ಸಮಾಜದ ಎಲ್ಲ ಯುವಕರು ಕೂಡಿಕೊಂಡು ವಿಶೇಷವಾಗಿ 3ನೇ ವರ್ಷದ ಸಾಮೂಹಿಕ ಮದುವೆಗಳನ್ನ ಶ್ರೀ ಚನ್ನಬಸವ ಸ್ವಾಮಿ ಆಶೀರ್ವಾದದಿಂದ ಶ್ರೀಮಠದಲ್ಲಿ ನಡೀತಾ ಇದೆ. ಈ ವರ್ಷ 3ನೇ ವರ್ಷ ಸಂದರ್ಭದಲ್ಲಿ 17 ನವ ವಧುವರು ಇವತ್ತು ಮಾಂಗಲ್ಯ ಧಾರಣೆ ಮಾಡಿಕೊಳ್ಳುವುದರ ಮುಖಾಂತರ ಹೊಸ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಅದು ಮುಖ್ಯವಾಗಿ ಒಂದು ಪುಣ್ಯದ ಕೆಲಸ ಅಂದ್ರೆ ಎಲ್ಲರೂ ನವ ವಧುವರರು ಶ್ರೀ ಚನ್ನಬಸವ ತಾತನ ಒಂದು ಆವರಣದಲ್ಲಿ ಅವರ ತಾತನ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಹೇಳಿ ಎಲ್ಲ ನವ ವಧುವರರಿಗೂ ಸೇರಿ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಗಂಗಾವತಿಯಲ್ಲಿ ನಡೀತಕ್ಕಂಥ ಸಾಮೂಹಿಕ ವಿವಾಹ ಚನ್ನಬಸವ ಸ್ವಾಮಿ ಟ್ರಸ್ಟ್ ಸಮಿತಿ ಮತ್ತು ಚನ್ನಬಸವ ಸ್ವಾಮಿ ಸೇವಾ ಸಮಿತಿ ಹಾಗೂ ಚನ್ನಬಸವ ಸ್ವಾಮಿ ಪುರಾಣ ಸಮಿತಿ, ಸಾಮೂಹಿಕ ವಿವಾಹ ಸಮಿತಿ ಹಾಗೂ ನಾಗಲಾಂಬಿಕಾ ದೇವಿ ಮಹಿಳಾ ಸಂಘದವರು ಇಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಇದು ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಈ ನಡೆದಾಡುವ ದೇವರ ಮಠದಲ್ಲಿ ಇವತ್ತು ಸಾಮೂಹಿಕ ವಿವಾಹ ಶುಭ ದಿನ. ಈ ಶುಭ ದಿನವನ್ನು ಮಾಡಿದಂತ ಎಲ್ಲ ಟ್ರಸ್ಟ್ ಕಮಿಟಿಯವರಿಗೂ ಎಲ್ಲ ಸಮಾಜ ಬಂದಂತ ಎಲ್ಲ ಸಮಾಜದ ಬಾಂಧವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ಇವತ್ತು ಬಡವರು ಸಾಮಾಜಿಕವಾಗಿ ಇವತ್ತು ಒಂದು ಮದುವೆ ಮಾಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಬೇಕಾಗತ್ತೆ. ಆ ಸಾಲ ಮಾಡುವುದನ್ನು ಹೊರೆ ತಪ್ಪಿಸಿದ್ದಾರೆ. ಅದಕ್ಕಾಗಿ ಆ ಸಾಲ ಮಾಡುವಂತ ಹೊರೆ ತಪ್ಪಿಸಿ ಅವರಿಗೆ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ ಆ ತಾತನ ಆಶೀರ್ವಾದ ಅವರ ಮೇಲೆ ಸಂಪೂರ್ಣವಾಗಿ ಆಗತ್ತೆ. ಆ ತಾತನ ಆಶೀರ್ವಾದ ಕೃಪಾ ಆಗ್ಲಿ ಅವ್ರ ಜೊತೆಗೆ, ಅದ್ರ ಜೊತೆಗೆ ಅವರ ಬಾಳು ಬಂಗಾರವಾಗಲಿ. ಹಿರಿಯರು ಹೇಳಿದಾಗೆ ಒಂದು ಬೇಕು ಆರತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳನ್ನು ಅಂತ ನಡೆಸಿಕೊಡ್ಲಿ ಅನ್ನೋ ಒಂದು ಮಾತನ್ನೇ ಆ ತಾತನ ಆಶೀರ್ವಾದ ಆಗ್ಲಿ. ಆ ಸೇವಾ ಸಮಿತಿ ಚನ್ನಬಸವ ಸ್ವಾಮಿ ಟ್ರಸ್ಟ್ ಕಮಿಟಿ ಅವರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಪ್ರತಿ ವರ್ಷ ಈ ನಡೀತಕ್ಕಂಥ ಸಾಮೂಹಿಕ ವಿವಾಹ ಇನ್ನೂ ಹೆಚ್ಚು ಬೇರೆ ಬೇರೆ ಸಮಾಜದವರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಸಾಮೂಹಿಕ ಮಾಡಿದ್ರೆ ಪುಣ್ಯ ಬರ್ತೈತಿ. ಇದು ಪುಣ್ಯದ ಕೆಲಸ. ಇದು ಮಠದಲ್ಲಿ ಇವತ್ತು ಸಾವಿರಾರು ಮಂದಿ ಬಂದು ಅಕ್ಷತೆ ಹಾಕ್ತಾರೆ. ಇವತ್ತು ನೀವು ಮದುವೆ ಮನೆಯಲ್ಲಿ ಮಾಡಿದ್ರೆ 100 ಮಂದಿ 1000 ಮಂದಿ ಬರ್ಬೋದು. ಇಲ್ಲಿ ಸಾವಿರಾರು ಮಂದಿ ಅಕ್ಷತೆ ಹಾಕ್ತಾರೆ. ಆ ಅಕ್ಷತೆ ಪುಣ್ಯ ಆ ತಾತನ ಮಠದಲ್ಲಿ ಇರ್ತಕ್ಕಂಥ ಎಲ್ಲಾ ಸೇವಾ ಸಮಿತಿಯವರಿಗೆ ಸಲ್ಲಲಿ ಅನ್ನೋ ಒಂದು ಮಾತನ್ನು ಹೇಳಿ ನನಗೆ 2 ಮಾತು